ಅಯೋಧ್ಯೆಯ ಶ್ರೀರಾಮ ಜನ್ಮಸ್ಥಾನದಲ್ಲಿ ಶ್ರೀರಾಮಲಲ್ಲಾನ ನೂತನ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆಗೊಂಡ ಹಿನ್ನೆಲೆ ಸೋಮವಾರ ನಾಪೊಕ್ಲಿನ ಸುತ್ತಮುತ್ತಲಿನ ವಿವಿಧ ದೇವಾಲಯಗಳಲ್ಲಿ ಪೂಜೆ, ರಾಮ ತಾರಕ ಹೋಮ, ಹವನ, ಎಲ್ಇಡಿ ಪರದೆ, ಅನ್ನ ಸಂತರ್ಪಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ನಾಪೊಕ್ಲುವಿನ ಶ್ರೀರಾಮ ಮಂದಿರದಲ್ಲಿ ಬೆಳಗ್ಗೆ 11 ಗಂಟೆಯಿಂದ ಭಜನೆ, ರಾಮ ತಾರಕ ಹೋಮ, ಕರಸೇವಕರಿಗೆ ಹಾಗೂ ಅಂದು ಆಂದೋಲನದಲ್ಲಿ ಪಾಲ್ಗೊಂಡ ಹಿರಿಯರಿಗೆ ಗೌರವ ಅರ್ಪಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಅಯೋಧ್ಯೆಯಲ್ಲಿ ನಡೆಯುವ ಕಾರ್ಯಕ್ರಮದ ನೇರ ವೀಕ್ಷಣೆಗೆ ಎಲ್ಇಡಿ ಪರದೆ ಅಳವಡಿಸಲಾಗಿತ್ತು. 500ಕ್ಕೂ ಅಧಿಕ ಭಕ್ತರು ಭಜನೆ, ರಾಮತಾರಕ ಮಂತ್ರವನ್ನು ಪಠಿಸಿದರು. ಈ ಸಂದರ್ಭ ಭಕ್ತಾದಿಗಳು ರಾಮ ಮಂದಿರ ಹಾಗೂ ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ವಿಧಿ-ವಿಧಾನ ಅರ್ಪಿಸುವುದರ ಮೂಲಕ ಧನ್ಯತಾ ಭಾವವನ್ನು ಹೊಂದಿದರು. ಹೋಮ, ಮಹಾಪೂಜೆ, ಭಕ್ತಾದಿಗಳಿಗೆ ತೀರ್ಥಪ್ರಸಾದ ವಿತರಣೆಯ ಬಳಿಕ ಅನ್ನ ಸಂತರ್ಪಣೆಯನ್ನು ನೆರವೇರಿಸಲಾಯಿತು. ಮೂರ್ನಾಡಿನ ವಿವೇಕ ಜಾಗೃತಿ ಬಳಗದ ವತಿಯಿಂದ ಧಾರ್ಮಿಕ ಪುಸ್ತಕ ಮಾರಾಟ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಬೆಟಗೇರಿ ಶ್ರೀ ಭಗವತಿ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು, ಬಕ್ಕದಲ್ಲಿರುವ ಶ್ರೀಕೃಷ್ಣ ಸಂಕ್ರಾಂತಿ ಸಾಗರ ಸ್ವಸಹಾಯ ಸಂಘ, ಗಜಾನನ ಭಕ್ತ ಮಂಡಳಿ ಇವರ ಸಹಯೋಗದಲ್ಲಿ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆಯ ಅಂಗವಾಗಿ ವಿಶೇಷ ಪೂಜಾ ವಿಧಿವಿಧಾನಗಳು ಹಾಗೂ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ಬಲಮುರಿಯ ಅಗಸ್ತ್ಯೇಶ್ವರ ದೇವಾಲಯದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದ ನೇರ ಪ್ರಸಾರಕ್ಕೆ ಎಲ್ಇಡಿ ಪರದೆ ಅವಕಾಶ ಕಲ್ಪಿಸಲಾಗಿತ್ತು. ಮಧ್ಯಾಹ್ನ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ಪಾಲೂರಿನ ಶ್ರೀ ಮಹಾಲಿಂಗೇಶ್ವರ ದೇವಾಲಯ, ಕಕ್ಕಬ್ಬೆ ಗಣಪತಿ ಗುಡಿ, ಕಕ್ಕುಂದಕಾಡು ಶ್ರೀ ವೆಂಕಟೇಶ್ವರ ದೇವಾಲಯದಲ್ಲೂ ವಿಶೇಷ ಪೂಜೆ, ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠೆಯ ಉದ್ದೇಶದಿಂದ ನಾವು ಈ ನಾಪೊಕ್ಲು ಕ್ಷೇತ್ರದಲ್ಲಿ ರಾಮ ಮಂದಿರದಲ್ಲಿ ರಾಮನಿಗಾಗಿ ಭಜನಾ ಕಾರ್ಯಕ್ರಮ ಹಾಗೆ ತಾರಕ ಹೋಮ, ಅದರ ಬಳಿಕ ರಾಮನಿಗೆ ಮಹಾಪೂಜೆ ನಡೆಸಿ ಬಂದಂತಹ ಭಕ್ತಾದಿಗಳಿಗೆ ಅನ್ನದಾನದ ಮೂಲಕ
ಸತ್ಕಾರ ಮಾಡ್ತಾ ಇದ್ದೇವೆ. ಭಗವಂತ ಎಲ್ರಿಗೂ ಅನುಗ್ರಹಿಸಿ ಕೊಡ್ಲಿ ಅಂತ ಹೇಳ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಎಲ್ಲರೂ ನಮ್ಮ ಹಿಂದೂ ಭಕ್ತಾದಿಗಳು ಎಲ್ಲರೂ ಒಗ್ಗಟ್ಟಾಗಿ ಒಂದೇ ಉದ್ದೇಶದಿಂದ ರಾಮನ ಪಾದ ತಲದಲ್ಲಿ ಅಡ್ಡ ಬೀಳುವ ಹಾಗೆ ಆಗಲಿ ಅಂತೇಳಿ ನಾನೆಲ್ಲರನ್ನ ಕೇಳಿಕೊಳ್ತಾ ಇದ್ದೇನೆ.